ಮಲ್ಲೇಶ್ವರಂ ಬಿಜೆಪಿ ಮಂಡಲದ ಯುವ ಮೋರ್ಚಾ ಅಧ್ಯಕ್ಷ ಉಪಾಧ್ಯಕ್ಷ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಮಲ್ಲೇಶ್ವರದ ಶ್ರೀಕೃಷ್ಣ ದೇವರಾಯ ಸಭಾಂಗಣದಲ್ಲಿ ಅದ್ಧೂರಿಯಾಗಿ ನಡೆಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಮಲ್ಲೇಶ್ವರಂ ಶಾಸಕರಾದಂತಹ ಡಾಕ್ಟರ್ ಸಿ ಅಶ್ವಥ್ ನಾರಾಯಣ ಹಾಗೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರು ಹಾಗೂ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾದ ತೇಜಸ್ವಿ ಸೂರ್ಯ ಹಾಗೂ ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದರಾದ ಶೋಭಾ ಕರಂದ್ಲಾಜೆ ಹಾಗೂ ಯುವ ಮೋರ್ಚಾ ರಾಜ್ಯ ಅಧ್ಯಕ್ಷರಾದ ಧೀರಜ್ ಮುನಿರಾಜು ಹಾಗೂ ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷರಾದ ಹರೀಶ್ ಸೇರಿದಂತೆ ಯುವ ಮೋರ್ಚಾದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಯುವ ಮೋರ್ಚಾದ ಪದಾಧಿಕಾರಿಗಳ ಪದಗ್ರಹಣ ಪತ್ರಗಳನ್ನು ಸಹ ಇದೇ ಸಂದರ್ಭದಲ್ಲಿ ನೀಡಲಾಯಿತು. ಯುವ ಮೋರ್ಚಾದ ಕೆಲಸ ಕಾರ್ಯಗಳ ಬಗ್ಗೆ ಗಣ್ಯರು ಸಾಕಷ್ಟು ಮಾತುಗಳನ್ನು ಯುವಕರಿಗೆ ಸ್ಫೂರ್ತಿದಾಯಕವಾಗಿ ತುಂಬಿದರು. ರೋಹನ್, ಭಾರ್ಗವ್, ಯಶಸ್ವಿನಿ, ಹರ್ಷ, मनोज यादव, ಆ ಗುರಿ ಮುಟ್ಟಬೇಕಂದ್ರೆ ನಮ್ಮ ಹಿಂದೆ ಒಂದು ಒಳ್ಳೆ ಗುರು ಇರಬೇಕು. ಆ ಹಿಂದೆ ಗುರು ಇರೋರು ಯಾರಪ್ಪ ಅಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ, ಏಕೈಕ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಅದಕ್ಕೆ ಯಾರು ಇದ್ದಾರೆ ಇವತ್ತು ಅಂದ್ರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ನಮ್ಮ ಹತ್ರ ಇದ್ದಾರೆ. ನನಗೆ ಅಲ್ಲಿರೋಂಥ ಕಾಂಪೇರಿಂಗ್ ಮಾಡೋಂಥ ಇತಿಹಾಸದಲ್ಲಿ ಮೆಲ್ಬೋರ್ನಲ್ಲಿ, ಇತಿಹಾಸದಲ್ಲಿ ಆಸ್ಟ್ರೇಲಿಯಾದಲ್ಲಿ ಇಷ್ಟು ಜನ 35,000 ಜನ ಭಾರತೀಯರು ಸೇರಿ ಮೋದಿ ಮೋದಿ ಅಂತಾರಂದ್ರೆ ಎಷ್ಟು ಪವರ್ಫುಲ್ ಇರ್ಬೇಕು ನೀವು ಅಂತ ಅಲ್ಲಿರೋಂಥ ಕಾಂಪೇರಿಂಗ್ ಮಾಡೋಂಥ ಲೇಡಿ ಹೇಳ್ತಾರೆ. ಆದ್ರಿಂದ ನಾವೆಲ್ಲರೂ ಇಲ್ಲಿ ಕೂತಿರೋರೆಲ್ಲ ಮದನ್ ಮೋಹನ್ ಮಾಳವಿಯ ಥರ ಇವತ್ತು ಅವ್ರದ್ದು ಒಂದು ಸಂಚಿನರಿ ಒಂದು 100 ರೂಪಾಯಿದು ಒಂದು ಇದು ಕಾಯಿನನ್ನು ಬಿಟ್ಟಿದ್ದಾರೆ. ಇವತ್ತು ಅವರು ಕಟ್ಟಿರೋಂಥ ಏಕೈಕ ಹಿಂದಿ ಯೂನಿವರ್ಸಿಟಿ ಯಾವುದಪ್ಪ ಅಂದರೆ ಬನಾರಸ್ ಯೂನಿವರ್ಸಿಟಿ ಇವತ್ತು ಕಾಶಿಯಲ್ಲಿದೆ, ಇವತ್ತು ನಡೀತಾ ಇದೆ. ಆದ್ರಿಂದ ಅಂಥ ವ್ಯಕ್ತಿ ಆದರ್ಶ ಇಟ್ಕೊಂಡು ನಾವು ಯುವ ಮೋರ್ಚಾರೆಲ್ಲ ಕೆಲಸ ಮಾಡಬೇಕು ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಬೆಂಗಳೂರು. ಸರ್ ಅವರ ಒಂದು ನೇತೃತ್ವದಲ್ಲಿ ಸತತವಾಗಿ 2008ನೇ ಇಸ್ವಿಯಿಂದ ಈಗಾಗಲೇ 2026ನೇ ಇಸ್ವಿಗೆ ನಾವೆಲ್ಲರೂ ಕಾಲಿಟ್ಟಿದ್ದೀವಿ. ಅರ್ಧ ವರ್ಷ ಕಳೆದಿದೆ. ಇನ್ನು 1.5-2 ವರ್ಷಕ್ಕೆ ಮತ್ತೊಮ್ಮೆ ಚುನಾವಣೆಗೆ ನಾವೆಲ್ಲ ಮತ್ತೊಮ್ಮೆ ತಯಾರಿ ಶುರು ಮಾಡ್ತೀವಿ. ಇವತ್ತು ಸತತವಾಗಿ ಇಡೀ ನಮ್ಮ ರಾಜ್ಯದಲ್ಲಿ, ಇಡೀ ಬೆಂಗಳೂರಲ್ಲಿ ಮಾದರಿ ಕ್ಷೇತ್ರದ ರೀತಿಯಲ್ಲಿ ಮಲ್ಲೇಶ್ವರಂನ ಪ್ಲ್ಯಾನಿಂಗನ್ನು ಮಾಡಿಕೊಂಡು ಅದರ ಸರಿಯಾದಂಥ ರೀತಿಯಲ್ಲಿ ಮಲ್ಲೇಶ್ವರಮನ್ನು ಅಭಿವೃದ್ಧಿಪಡಿಸ್ತಾ ಇರುವಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರು ಕಳೆದ ಬಾರಿ ಉಪಮುಖ್ಯಮಂತ್ರಿಗಳಾಗಿ ಸಹ ನಮ್ಮ ರಾಜ್ಯಕ್ಕೆ ಸೇವೆಯನ್ನು ಮಾಡಿದಂಥವರು, ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿ ಬಹುಶಃ ಅವರ ಕಾಲದಲ್ಲಿ ಅತಿ ಹೆಚ್ಚು ಯೂನಿವರ್ಸಿಟಿಗಳು ತೆರೆದಂಥದ್ದು. ಆಲ್ರೆಡಿಯ ಮೂಲ ಉದ್ದೇಶಗಳು ರಾಷ್ಟ್ರೀಯತೆ, ಐಕ್ಯತೆ ಮತ್ತು ಮುಖ್ಯವಾಗಿ ಅಂತ್ಯೋದಯ, ಈ ಎಲ್ಲ ನಮ್ಮ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಇವತ್ತು ಯುವ ಮೋರ್ಚಾಗೆ ಹೆಚ್ಚಿನ ರೀತಿ ಕಾರ್ಯಕರ್ತರು ಮಲ್ಲೇಶ್ವರಮಲ್ಲಿ ಬಂದು ಸೇರ್ತಿರುವಂಥದ್ದು. ರಾಷ್ಟ್ರೀಯ ಅಧ್ಯಕ್ಷರು ನಮ್ಮೆಲ್ಲರಿಗೂ ಮಾದರಿಯಾಗೋ ರೀತಿಯಲ್ಲಿ ಎಲ್ಲ ರಾಜ್ಯಗಳಲ್ಲಿ ಪ್ರವಾಸಗಳನ್ನು ಮಾಡಿ, ವಿಶೇಷವಾಗಿ ಬೆಂಗಾಲಲ್ಲೂ ಸಹ ಸರ್ಕಾರದ ವಿರುದ್ಧವಾಗಿ ಅವತ್ತಿನ ಮಮತಾ ಬ್ಯಾನರ್ಜಿ ಅವರ ಸರ್ಕಾರದ ವಿರುದ್ಧವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ನಮ್ಮೆಲ್ಲರಿಗೂ ಪ್ರೇರಣೆಯಾಗೋ ರೀತಿಯಲ್ಲಿ ಯುವ ಮೋರ್ಚಾವನ್ನು ಸಂಘಟನೆ ಮಾಡ್ತಾ ಇರುವಂಥ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿದ್ದಾರೆ. ಹಾಗಾಗಿ ಯುವ ಮೋರ್ಚಾ ಕಾರ್ಯಕರ್ತರು ಮಾಡಬೇಕಾಗಿರುವಂಥದ್ದು ನಮ್ಮ ಪಕ್ಷವನ್ನು ಬೇರು ಮಟ್ಟದಲ್ಲಿ
ಪ್ರತಿ ಬೂತಲ್ಲಿ ಇವತ್ತು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರಿಗೆ ನೀವು ಶಕ್ತಿ ತುಂಬಬೇಕು, ಭಾರತೀಯ ಜನತಾ ಪಾರ್ಟಿಗೆ ತಾವು ಶಕ್ತಿ ತುಂಬಬೇಕು ಅಂದರೆ ಭಾರತೀಯ ಜನತಾ ಪಾರ್ಟಿಯ ಅಂತ್ಯೋದಯ ಏನು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅನ್ನುವಂಥ ಧ್ಯೇಯ ವಾಕ್ಯದೊಂದಿಗೆ ಯುವ ಮೋರ್ಚಾ ಕಾರ್ಯಕರ್ತರು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಪ್ರತಿ ಮನೆಗೆ ತಲುಪಿಸೋ ನಿಟ್ಟಿನಲ್ಲಿ, ಯಾಕೆಂದರೆ ಬೇರೆ ಪಕ್ಷಗಳಲ್ಲಿ ಬೇರೆ ರೀತಿ ಬಹುಶಃ ಕಾರ್ಯಕರ್ತರು ಇರ್ತಾರೆ, ಚೇಲಾಗಿರಿ ಮಾಡೋರು ಇರ್ತಾರೆ, ಗೂಂಡಾಗಿರಿ ಮಾಡೋವಂಥವ್ರು ಇರ್ತಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಶೇಷವಾಗಿ ಮಲ್ಲೇಶ್ವರಮಲ್ಲಿ ಸುಸಂಸ್ಕೃತ ಕಾರ್ಯಕರ್ತರು ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಪಕ್ಷವನ್ನು ಪ್ರತಿ ಮನವನ್ನು ಮುಟ್ಟೋ ರೀತಿಯಲ್ಲಿ ನೀವು ಪಕ್ಷಕ್ಕೂ ಆಸೆಟ್ ಆಗ್ತೀರಾ, ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವ್ರಿಗೂ ಆಸೆಟ್ ಆಗ್ತೀರಾ, ಪಕ್ಷದ ವಿಸ್ತರಣೆಗೂ ತಮ್ಮಿಂದ ಅನುಕೂಲ ಆಗಬೇಕಾದ್ರೆ ತಾವು ದಯವಿಟ್ಟು ಉತ್ತಮ ರೀತಿಯಲ್ಲಿ ತಮ್ಮ ಬೂತ್ಗಳಲ್ಲಿ ಈ SIR ಪ್ರಕ್ರಿಯೆಯಿಂದ ಪ್ರಾರಂಭ ಮಾಡಿ ಡಿಸೆಂಬರ್ ತಿಂಗಳಲ್ಲಿ GBN ಎಲೆಕ್ಷನ್ ಅನ್ನು ಸಹ ಏನು ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಹೇಳಿದೆ. ಹಾಗಾಗಿ ತಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ, ಯಾಕೆಂದರೆ ಮಾರಲಿ ನಾವು ಸ್ಟ್ರಾಂಗ್, ಎಥಿಕಲಿ ಸ್ಟ್ರಾಂಗ್ ಇದ್ದರೆ ಖಂಡಿತವಾಗ್ಲೂ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕಾಗತ್ತೆ. ಪರವಾಗಿ ಸೂರಜ್ ನಾಯ್ಡು ಅವರಿಗೆ, ಯತಿನ್ ಅವರಿಗೆ ಮತ್ತು ಅಶ್ವಥ್ ನಾರಾಯಣ್ ಅವರಿಗೆ ಈ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿರೋದಕ್ಕೆ ಪ್ರಥಮವಾಗಿ ಅವರಿಗೆ ಅಭಿನಂದನೆ, ಧನ್ಯವಾದವನ್ನು ಅರ್ಪಿಸ್ತಾರೆ. ಮೋರ್ಚಾ ಅನ್ನುವಂಥದ್ದು ಹೊಸ ಲೀಡರ್ಶಿಪ್ ಅನ್ನು ತೆಗೆದುಕೊಂಡು ಬರೋದಕ್ಕಿರುವಂಥ ಒಂದು ಫನಲ್ ಅದು. ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾದಾಗ ಹೀಗೆ ನೆನಪಿಸ್ಕೊಳ್ತಾ ಇದ್ದೆ, ಹರೀಶ್ ಅಣ್ಣಂಗೆ ಎಲ್ಲ ನೆನಪಿರತ್ತೆ, ಅವರು ಯುವ ಮೋರ್ಚಾದಲ್ಲಿ ಕೆಲಸ ಮಾಡಿ ಬಂದಂಥವ್ರು. ಒಂದು 2014ರಲ್ಲಿ 13/14 ಬಿಗಿನಿಂಗ್ನಲ್ಲಿ ಮಲ್ಲೇಶ್ವರಂ ಪಾರ್ಟಿ ಆಫೀಸಿಗೆ ನನ್ನ ಹತ್ರ ಒಂದು ರೆಡ್ ಅವೆಂಜರ್ ಬೈಕ್ ಇತ್ತು. ಆ ಬೈಕ್ ತೊಗೊಂಡು ನಾನು ಅವಾಗ ಫಸ್ಟ್ ಟೈಮ್ ಪಾರ್ಟಿ ಆಫೀಸಿಗೆ ಬಂದು ಆಗ ನಾನು ಯುವ ಮೋರ್ಚಾ ಜಾಯ್ನ್ ಆಗಿತ್ತು. ಅದರಲ್ಲಿ ಯುವ ಮೋರ್ಚಾ ಸೇರಿಕೊಂಡಾಗ ಕಾರ್ಯದರ್ಶಿಯಾಗಿ, ನಂತರ ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷ, ರಾಜ್ಯ, ಬೆಂಗಳೂರಿನ ಜವಾಬ್ದಾರಿ, ಹೀಗೆ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಪಾರ್ಟಿ ನಮ್ಮನ್ನು ಬೆಳೆಸ್ತಾ ಹೋದಾಗ ಬಹುಶಃ ಫಸ್ಟ್ ಟೈಮ್ ನಾನು ಪಾರ್ಟಿ ಆಫೀಸ್ ಒಳಗಡೆ ಬಂದಾಗ ನನಗೆ ಮನಸ್ಸಿನಲ್ಲೂ ಕೂಡ ಒಂದು ದಿನ ನಾನು ಇದೇ ಯುವ ಮೋರ್ಚಾದ ನ್ಯಾಷನಲ್ ಪ್ರೆಸಿಡೆಂಟ್ ಆಗ್ತೀನಿ ಅಂತ ನನಗೆ ಮನಸ್ಸಿನಲ್ಲೂ ಗೊತ್ತಿರಲಿಲ್ಲ. ಕಾರ್ಯಕರ್ತನನ್ನು ನಿಧಾನಕ್ಕೆ ಅಲ್ಲಿ ತನಕ ತಗೊಂಡೋಗುವಂಥ ಒಂದು ಪ್ರಾಸೆಸ್ ಏನಿದೆ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ಇರುವಂಥದ್ದು. ದಟ್ ಇಸ್ ವಾಗಿ ಸೂರಜ್ ಮತ್ತು ಅವರ ತಂಡದಲ್ಲಿ, ಯತಿನ್ ಅವರ ತಂಡದಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು ಅಂತಂದರೆ, ನಮ್ಮನ್ನು ನಾವು ಬರೋವಂಥ ವರ್ಷಗಳಲ್ಲಿ ಯುವ ಮೋರ್ಚಾ ಪ್ಲ್ಯಾಟ್ಫಾರ್ಮ್ನ ಬಳಸ್ಕೊಂಡು ಹೌ ಕ್ಯಾನ್ ವಿ ಮೇಕ್ ಅವರ್ ಸೆಲ್ಸ್ ಬೆಟರ್ ಲೀಡರ್ಸ್, ಇದು ನಮ್ಮ ಎದುರುಗಡೆ ಇರುವಂಥ ಬಹಳ ದೊಡ್ಡ ಒಂದು ಸವಾಲು. ನಮ್ಮನ್ನು ನಾವು ಕ್ರಾಫ್ಟ್ ಮಾಡ್ಕೊಳ್ಳೋಕ್ಕಿರೋ ಆಪರ್ಚುನಿಟಿ ಇದು ಯುವ ಮೋರ್ಚಾ ಅಂತಂದರೆ. ನಾಳೆ ಸಮಾಜಕ್ಕೂ ಅಷ್ಟೇ, BJPಗೂ ಅಷ್ಟೇ ಒಳ್ಳೆ ಲೀಡರ್ಸ್ ಅವಶ್ಯಕತೆ ಇದೆ. ಜನ ಆ್ಯಕ್ಚುಲಿ ಶಿಪ್ಪಿಗೆ, ಒಳ್ಳೆ ಲೀಡರ್ಶಿಪ್ಪಿಗೆ, ಸಮಾಜಕ್ಕೇನೋ ಒಂದು ಹೊಸ ಡೈರೆಕ್ಷನ್ ಕೊಡೋಕ್ಕೆ ಶಕ್ತಿ ಇರುವಂಥ ಜನಕ್ಕೆ, ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸ ಮಾಡೋಕ್ಕೆ ಮನಸ್ಸಿರುವಂಥ ಜನಕ್ಕೆ ಆ್ಯಕ್ಚುಲಿ ಸಮಾಜ ಕಾಯ್ತಾ ಇದೆ ಇವತ್ತು. ಆ ರೀತಿಯ ನಾಯಕತ್ವವನ್ನು ನಮ್ಮ ಕ್ವಾಲಿಟಿಯಲ್ಲಿ, ನಮ್ಮ ಕ್ಯಾರೆಕ್ಟರಲ್ಲಿ ನಾವು ಬೆಳೆಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ದಿಸ್ ಇಸ್ ದ ಕ್ವೆಶ್ಚನ್ ಅಷ್ಟೇ. ಯುವ ಮೋರ್ಚಾದ ಕಾರ್ಯಕ್ರಮ ಆಗಿರಲಿ ಅಥವಾ ನಮ್ಮ ಮಲ್ಲೇಶ್ವರಂ ಮಂಡಲದ ಕಾರ್ಯಕ್ರಮ ಆಗಿರಲಿ, ಈ ರೀತಿ ನಮ್ಗೆ ಒಂದೇ ವೇದಿಕೆಯಲ್ಲಿ ಇಷ್ಟು ಜನ ನಾಯಕರು ಸಿಗೋದು ಅಪರೂಪ. ಅದ ತಕ್ಷಣ ಒಪ್ಪಿ ನಮ್ಮ ಯುವ ಮೋರ್ಚಾದ ಮಂಡಲದ ಯುವ ಮೋರ್ಚಾ ಪದಗ್ರಹಣ ಕಾರ್ಯಕ್ರಮಕ್ಕೆ ನಾವು ಕರೆದ ತಕ್ಷಣ ಒಪ್ಪಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು, ಅವರು ಭಾಳ ಬಿಡುವಿರಲಿಲ್ಲ. ದಿಲ್ಲಿಯಲ್ಲಿ ಅವ್ರಿಗೆ ಭಾಳಷ್ಟು ಕಾರ್ಯಕ್ರಮ ಇತ್ತು. ಆ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ, ಇಲ್ಲ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ, ನಾನು ಬಂದೇ ಬರ್ತೀನಿ ಅಂತ ಮಾತನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಅವ್ರಿಗೆ ಎಷ್ಟು ಧನ್ಯವಾದವನ್ನು ಹೇಳಿದ್ರು ಸಾಲಲ್ಲ. ಕಾರ್ಯಕ್ರಮಗಳು ಹಲವಾರು ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳಿತ್ತು.
ತಿಂಗಳುಗಟ್ಟಲೆ ಮನೆಯನ್ನು ಬಿಟ್ಟು ಆ ಅಭಿಯಾನದಲ್ಲಿ ಭಾಗವಹಿಸಿದಂಥ ವ್ಯಕ್ತಿ ತೇಜಸ್ವಿ ಸೂರ್ಯ ಅವರು. ಈ ರೀತಿ ಬಾಲ್ಯದಿಂದ ಸಣ್ಣ ವಯಸ್ಸಿನಿಂದನೂ ಈ ನಾಯಕತ್ವದ ಗುಣಗಳು, ಸಮಾಜದ ಬಗ್ಗೆ ಕಾಳಜಿ, ರಾಷ್ಟ್ರೀಯತೆ ಬಗ್ಗೆ, ಈ ಎಲ್ಲ ವಿಚಾರದ ಬಗ್ಗೆ ಆಸಕ್ತಿಯನ್ನು ಇಟ್ಕೊಂಡು ಬೆಳೆದಂಥ ವ್ಯಕ್ತಿತ್ವನೇ ತೇಜಸ್ವಿ ಸೂರ್ಯ ಅವರು. ಯಾಕೆ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮಲ್ಲೂ ತುಂಬ ಜನ ಇರ್ಬೋದು, ಆದರೆ ಆ ರೀತಿ ವ್ಯಕ್ತಿತ್ವವನ್ನು ಪ್ರತಿಯೊಬ್ಬ ವ್ಯಕ್ತಿನೂ ಬೆಳೆಸ್ಕೊಳ್ಳೋಂಥದ್ದಾಗಬೇಕು. ನಾವು ಹುಟ್ಕೊಂಡು ಕರೆಯೋ ಮೂಲ ಉದ್ದೇಶನೇ ಹೇಗೆ ನಮಗೆ ನಾವು ಪರಸ್ಪರ ಸಂದೇಶನ ಕೊಟ್ಕೋಬೇಕು, ನಾವು ಹೇಗೆ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅನ್ನೋಂಥ ಪ್ರಯತ್ನದ ಒಂದು ದಾರಿಯೇ ಅಥವಾ ಒಂದು ಕಾರ್ಯಕ್ರಮ ಮಾಡ್ತಿರೋದೇ ಆ ಉದ್ದೇಶದಿಂದ. ಈ ಉದ್ದೇಶಗಳು, ಈ ಕಾರ್ಯಕ್ರಮದಿಂದ ನಾವು ಒಂದು ಒಳ್ಳೆಯ ಸಂದೇಶ ತಗೊಳ್ಬೇಕು, ನಮ್ಮ ಜೀವನದಲ್ಲಿ ನಾವು ಪ್ರಯತ್ನ ಮಾಡಬೇಕು ಅನ್ನೋಂಥದ್ದು ಆಗಬೇಕು. ತೇಜಸ್ವಿಯವರು ಕೇವಲ ರಾಜಕೀಯಕ್ಕೆ ಸೀಮಿತವಾಗಿಲ್ಲ, ಅವರು ಐರನ್ ಮ್ಯಾನ್ ಕಂಟೆಸ್ಟ್ನಲ್ಲೂ ಓಡಿದಂಥವ್ರು, ಐರನ್ ಮ್ಯಾನ್ ಸ್ಪರ್ಧೆಯಲ್ಲೂ ಸಹ ಭಾಗವಹಿಸಿದಂಥವ್ರು. 42 ಕಿಲೋಮೀಟ್ರ್ ಒಂದು ಸ್ಟ್ರೆಚ್ಚಲ್ಲೇ ಓಡ್ತಾರೆ. 40 ಕಿಲೋಮೀಟ್ರ್ ಸೈಕ್ಲಿಂಗ್, ನನಗೂ ಕೆಲವು ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. 10 ಕಿಲೋಮೀಟ್ರ್, 20 ಕಿಲೋಮೀಟ್ರ್, 5 ಕಿಲೋಮೀಟರ್ಸ್ ಒಂದು ಸ್ಟ್ರೆಚ್ಚಲ್ಲೇ 42 ಕಿಲೋಮೀಟ್ರ್ ಓಡಬೇಕು, 5 ಕಿಲೋಮೀಟ್ರ್ ಸ್ವಿಮ್ಮಿಂಗ್ ಮಾಡಬೇಕು, 160 ಕಿಲೋಮೀಟ್ರು ಸೈಕ್ಲಿಂಗ್ ಮಾಡಬೇಕು. ಆಗ ಮಾತ್ರ ಫುಲ್ ಐರನ್ ಮ್ಯಾನ್ ಅಂತ ಕರೀತಾರೆ. ಅಧ್ಯಕ್ಷರು ಕೇವಲ ಬರೀ ಸ್ಥಾನ ಅಲ್ಲ, ಒಂದು ಸಾಂಸ್ಕೃತಿಕವಾಗಲಿ, ಧಾರ್ಮಿಕವಾಗಲಿ, ಒಂದು ಒಳ್ಳೆ ಭಾಷಣಕಾರರಾಗಿ, ಒಂದು ಪಾರ್ಲಿಮೆಂಟ್ನಲ್ಲೂ ನೀವು ನೋಡಿದ್ದೀರಾ ಯಾವ ರೀತಿ ನಮ್ಮ ಪ್ರತಿಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷ ನಮ್ಮ ಎದುರಾಳಿ ಪಕ್ಷವನ್ನು ಯಾವ ರೀತಿ ಅವರು ಮಟ್ಟ ಹಾಕುವಂಥದ್ದು, ಅವ್ರನ್ನ ಬಯಲಿಗೆಳೆಯುವಂಥದ್ದು, ಮಾತಿನ ಮೂಲಕ ಸಾಕಷ್ಟು ತಿಳ್ಕೊಂಡು ವಿಚಾರಗಳನ್ನು ಮಂಡಿಸುವಂಥ ಕೆಲಸಗಳನ್ನು ಪಾರ್ಲಿಮೆಂಟ್ನಲ್ಲಿ ಮತ್ತು ಪಾರ್ಲಿಮೆಂಟ್ ಒಳಗೆ ಮತ್ತು ಹೊರಗೆ ಹೋರಾಟಗಳಲ್ಲೂ ಮುಂಚೂಣಿಯಲ್ಲಿ ನಿಂತು ನಾಯಕತ್ವವನ್ನು ಕೊಡ್ತಿರುವಂಥದ್ದು ತೇಜಸ್ವಿ ಸೂರ್ಯ ಅವರು. ಹಾಗಾಗಿ ಇವತ್ತು ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಿಜಕ್ಕೂ ನಮಗೆ ಸ್ಫೂರ್ತಿದಾಯಕವಾಗಿ. ಯಾಕೋ ಇವತ್ತು